विबुधासुरसौख्य दुःख सत्कारणाय वितताय नमो नमस्ते। धर्म विज्ञान वैराग्य परमैश्वर्यशालिनः आनंदतीर्थ भगवत्पदान् वन्दे निरन्तरम्। आनंदतीर्थोपदिष्टो निधिर्नारायणः त्वयः प्रदर्शितो येन सम्यक् जयतीर्थं तमाश्रये। दुर्वादिध्वान्तरवये वैष्णविन्दीवरेन्दवे श्रीराघवेन्द्र गुरवे नमोऽत्यन्तदयालवे। मूकोऽपि यत्प्रसादेन मुकुन्द शयनायते राजराजायते रिक्तो राघवेन्द्रं तमाश्रये। दुर्वादिध्वान्तरवये वैष्णविन्दीवरेन्दवे श्रीराघवेन्द्र गुरवे नमोऽत्यन्तदयालवे। विद्यापीठ विधातारं विद्यावारिधि चन्दिरं विद्यार्थिवत्सलं वन्दे महामहिम सद्गुरुम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरु श्री गुरुभ्यो नमो नमः। हरि ओಂ। ಗುರು ಸಾರ್ವಭೌಮರಾದ ತತ್ವಜ್ಞಾನಿಗಳಾದ ವಿಷ್ಣು ಭಕ್ತಾಗ್ರೇಸರರಾದ ಧರ್ಮಾಚರಣೆ ನಿಷ್ಠರಾದ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಅನುಗ್ರಹವನ್ನು ಮಾಡುವುದಕ್ಕಾಗಿಯೇ ಭೂಮಿಗೆ ಅವತಾರವನ್ನು ಮಾಡಿ ಬಂದ ತ್ಯಾಗಿಗಳಾದ ವಿರಕ್ತರಾದ ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರ ಮಧ್ಯ ಆರಾಧನಾ ಮಹೋತ್ಸವದಲ್ಲಿ ನಾವೆಲ್ಲ ವಿಶೇಷ ರೀತಿಯಿಂದ ಅತ್ಯಂತ ಶ್ರದ್ಧೆ, ಆಸಕ್ತಿ, ವಿಶ್ವಾಸ, ಪರಿಪೂರ್ಣವಾದ ಭರವಸೆ ಇವುಗಳಿಂದ ನಾವು ಭಾಗವಹಿಸಿದ್ದೇವೆ. ಒಂದು ಸತ್ಯ, ರಾಯರನ್ನು ಮೆಚ್ಚಿಸುವುದಕ್ಕೆ ಬಂದೇವೋ ಇಲ್ಲೋ ಗೊತ್ತಿಲ್ಲ, ಆದರೆ ವರ ಬೇಡುವುದಕ್ಕಾಗಿ ಅಂತೂ ಬಂದಿದ್ದೇವೆ, ಇದು ನಿಶ್ಚಿತ. ರಾಯರನ್ನು ಮೆಚ್ಚಿಸಿದಾಗ, ಆ ಮೆಚ್ಚುಗೆಗೆ ಒಳಗಾದಾಗ ಕೊಡುವ ವರವೇನಿರುತ್ತೆ, ಆ ವರ ಬಹಳ ದೊಡ್ಡದಾದ ವರವಾಗಿರುತ್ತೆ. ಪೀಡೆಯಾದಾಗ ಕೊಡುವ ವರವೇನಿರುತ್ತೆ, ಅದು ಎಂಥ ವರವಿದ್ದರೂ ಅದು ಕ್ಷುದ್ರವಾಗಿ ಬಿಡುತ್ತೆ, ಕ್ಷುಲ್ಲಕವಾಗಿ ಬಿಡುತ್ತೆ. ಹಾಗಾಗಿ ಆ ತಪ್ಪು ನಾವು ಮಾಡೋದು ಬೇಡ. ಇಲ್ಲಿ ರಾಯರನ್ನು ಮೆಚ್ಚಿಸೋದಕ್ಕಾಗಿ ಬಂದಿದ್ದೇವೆ, ವರ ಬೇಡುವುದಕ್ಕಾಗಿ ಬಂದಿದ್ದರೂ ಈಗ ನಿಶ್ಚಯ ಮಾಡಿಕೊಳ್ಳೋಣ, ರಾಯರನ್ನು ಮೆಚ್ಚಿಸಿ ನಾವಿಲ್ಲಿಂದ ಹೊರಡೋಣ. ಯಾಕೆಂದರೆ ಅವರಿಗೆ ಗೊತ್ತು ನಮಗೇನು ಕೊಡಬೇಕು, ಏನು ಬೇಡ ಅಂತ ಅವ್ರಿಗೆ ಗೊತ್ತು. ಹಾಗಾಗಿ ಅವ್ರು ಕೊಟ್ಟೆ ಕೊಡ್ತಾರೆ. ಆ ಭರವಸೆಯಿಂದ ನಾವು ಹೊರಡೋಣ. ನಿನ್ನೆಯ ದಿನ ರಾಯರು ನಮ್ಮನ್ನು ಹೇಗೆ ರಕ್ಷಣೆ ಮಾಡ್ತಾರೆ ಎನ್ನುವುದರ ಬಗ್ಗೆ ಒಂದು ಶ್ಲೋಕದಲ್ಲಿ ನಾನು ನಿನ್ನೆ ಉಪನ್ಯಾಸದಲ್ಲಿ ಹೇಳಿದ್ದೆ. ಇವತ್ತು ರಾಯರ ಸ್ತೋತ್ರದಲ್ಲಿಯೇ ಇನ್ನೊಂದು ಸುಂದರವಾದ ಶ್ಲೋಕ. ನಮಗೆ ನೂರಾರು ಭಯಗಳು, ಸಾವಿರಾರು ತರಹದ ಭಯಗಳು. ಶ್ರೀರಾಘವೇಂದ್ರೋ ಯತಿರಾಟ್ ಗುರುರ್ಮೇ ಸ್ಯಾತ್ ಭಯಾಪಹಃ ಜ್ಞಾನಭಕ್ತಿ ಸುಪತ್ರಾಯು ಯಶಸ್ವಿ ಪುಣ್ಯವರ್ಧನಃ ಎನ್ನುವ ಶ್ಲೋಕದೊಳಗೆ ರಾಯರು ನಮಗೆ ಭಯವನ್ನು ಪರಿಹಾರ ಮಾಡಿಸ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಭಯ ಪರಿಹಾರಕರು ರಾಯರು. ನಾನು ಯಾಕೆ ಈ ಮಾತನ್ನು ಒತ್ತಿ ಹೇಳ್ತಾ ಇದ್ದೇನೆ ಅಂದರೆ, ಅನೇಕರು ರಾಯರ ಆರಾಧನೆಯ ದಿನ ಪ್ರಾರ್ಥನೆ ಮಾಡಿಕೊಳ್ಳುವುದುಂಟು, ರಾಯರ ಪವಾಡುಗಳನ್ನು ಹೇಳಿ. ನಮ್ಮ ರಾಯರನ್ನು ಪವಾಡುಗಳಿಂದ ದೊಡ್ಡವರನ್ನಾಗಿ ಮಾಡುವುದಲ್ಲ, ಇದು ಗಟ್ಟಿಯಾಗಿ ನಾವು ತಿಳಿದುಕೊಂಡೇವೆ. ಬಾಬಾಗಳು ಇವತ್ತು ಪವಾಡುಗಳಿಂದ ದೊಡ್ಡವರಾಗಿದ್ದಾರೆ. ಆ ಬಾಬಾ ರಾಯರು ಇಕ್ಕೋಲ್ಲ, ಸರ್ವತಾ ಇಲ್ಲ. ಹಾಗಾದರೆ ನಮ್ಮ ವ್ಯಕ್ತಿ ದೊಡ್ಡವನಾಗುವುದು ಜ್ಞಾನ ಮೊದಲಾದ ಗುಣಗಳಿಂದ. ಅವನಲ್ಲಿ ಎಷ್ಟು ಜ್ಞಾನವಿದೆ, ಎಷ್ಟು ಗುಣಗಳನ್ನು ಸಂಪಾದನೆಯನ್ನು ಮಾಡಿಕೊಂಡಿದ್ದಾನೆ, ಅದರ ಮೇಲೆ ಆಟೋಮೆಟಿಕ್ಲಿ ಅವನ ವ್ಯಕ್ತಿತ್ವ ಬಹಳ ಉನ್ನತ ಮಟ್ಟಕ್ಕೆ ಬೆಳೆದು ಬಿಡುತ್ತೆ.
ನಾವು ಪ್ರತ್ಯೇಕವಾಗಿ ಆ ವ್ಯಕ್ತಿಯನ್ನು ಏನೋ ಒಂದು ಪವಾಡ ಮಾಡಿ ಏನೋ ಮಾಡಿ ದೊಡ್ಡದು ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿ ರಾಯರು ಪವಾಡ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಾವು ತಿಳಿದುಕೊಳ್ಳಬೇಕಾಗಿದ್ದು ಅವರಲ್ಲಿಯ ಗುಣಗಳನ್ನು, ಆ ನೂರಾರು ಗುಣಗಳು, ಸಾವಿರಾರು ಗುಣಗಳು, ಲಕ್ಷ ಲಕ್ಷ ಗುಣಗಳ ಗಣಿ ನಮ್ಮ ರಾಯರು. ಅದರಲ್ಲಿ ಒಂದು ಗುಣ ಭಯಾಪಹ, ಭಯವನ್ನು ನಾಶ ಮಾಡ್ತಾರೆ. ಒಂದು ಸುಂದರವಾದ ಗುಣ. ಈ ಗುಣ ರಾಯರಲ್ಲಿ ಹೇಗೆ ಬಂತು, ಈ ಗುಣವನ್ನು ತಿಳಿಯುವುದರಿಂದ ನಮಗೇನು ಲಾಭವಿದೆ? ವಿಷ್ಣು ಸಹಸ್ರನಾಮದಲ್ಲಿ ತಾವೆಲ್ಲ ಒಂದು ಕೇಳಿರ್ಬೋದು, ಪ್ರಸಿದ್ಧವಾದದ್ದು ಭಯಕೃತ್ ಭಯನಾಶ. ದೇವರು ಭಯಕೃತ್ ಹೌದು, ಭಯ ನಾಶನ ಹೌದು. ನಾವು ದೇವರ ಯಾವೆಲ್ಲ ಗುಣಗಳನ್ನು ವಿಶೇಷವಾಗಿ ಚಿಂತನೆಯನ್ನು ಮಾಡ್ತೇವೆ, ಆ ಎಲ್ಲ ಗುಣಗಳಿಂದ ದೇವರು ನಮ್ಮಲ್ಲಿ ಪ್ರತಿಫಲಿಸ್ತಾನೆ, ನಮ್ಮಲ್ಲಿ ಆ ಗುಣಗಳನ್ನು ಅಭಿವ್ಯಕ್ತ ಮಾಡ್ತಾನೆ. ಇದು ಶಾಸ್ತ್ರದ ನಿಯಮ. ಹಾಗಾಗಿ ಭಯನಾಶಕ, ಭಯ ಪರಿಹಾರಕತ್ವ ರೂಪವಾದ ಗುಣ ರಾಯರಲ್ಲಿ ಹೇಗೆ ಬಂತು ಅಂದರೆ ದೇವರಲ್ಲಿ ಅವರು ಉಪಾಸನೆಯನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಇವತ್ತು ರಾಯರಲ್ಲಿ ಭಯನಾಶಕತ್ವ ರೂಪವಾದ ಗುಣವಿದೆ ಎಂದು ತಿಳಿದಾಗ ನಮ್ಮ ಎಷ್ಟು ಭಯಗಳು ನಾಶವಾಗಲಿಕ್ಕೆ ಸಾಧ್ಯವಿದೆ ಎನ್ನುವುದನ್ನು ಸ್ವಲ್ಪ ಅನಲೈಸ್ ಮಾಡೋಣ. ಇವತ್ತಿನ ನಮ್ಮ ಈ ಪರಿಸ್ಥಿತಿಯೊಳಗೆ ಭಯಗಳು ಅಂದ್ರೆ ಏನು ನಮಗೆ ಗೊತ್ತಿಲ್ಲ. ಭಯಗಳಂದ್ರೆ ಏನು ಗೊತ್ತಿಲ್ಲ. ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಆನೆ ದೊಡ್ಡದಾದ ಉನ್ನತವಾದ ಆನೆ ಇರುತ್ತೆ. ಆನೆಗೆ ಚೆನ್ನಾಗಿ ಏನು ಮಾಡ್ತಾರೆ, ನೀರು ಹಾಕ್ತಾರೆ, ತಿಕ್ತಾರೆ, ಬ್ರಷ್ ಮಾಡ್ತಾರೆ, ಎಲ್ಲ ಮಾಡಿ ಸ್ವಚ್ಛ ಮಾಡಿ ಮಿನಿ ಮಿಂಚುವ ಹಾಗೆ ಮಾಡ್ತಾರೆ. ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ತೃಪ್ತಿ ಇಲ್ಲ. ಅದಕ್ಕೆ ಅಷ್ಟೆಲ್ಲ ಮಾಡಿದಾಗ ಅದಕ್ಕೆ ಯಾವಾಗ ತೃಪ್ತಿ? ಆ ಮಣ್ಣು ಮೈ ಮೇಲೆ ಹಾಕಿಕೊಂಡಾಗಲೇನೆ ಅದಕ್ಕೆ ತೃಪ್ತಿ. ಹಾಗೆ ನಮ್ಮ ಪರಿಸ್ಥಿತಿ ಆಗಿದೆ. ದುಃಖದ ಮಡುವಿನೊಳಗೆ ಹೋದಾಗಲೇನೆ ನಮಗೆ ತೃಪ್ತಿ ಆಗತ್ತೆ ಹೊರತು ಸುಖದ ಮಾರ್ಗ ನಮಗೆ ಕಷ್ಟವಾಗಿ ಬಿಡುತ್ತೆ. ಹಾಗಾಗಿ ಏನೆಲ್ಲ ದುಃಖದ ಮಾರ್ಗಗಳಿವೆ, ಆ ಎಲ್ಲ ದುಃಖದ ಮಾರ್ಗಗಳು ಕೂಡ ನಮಗೆ ಒಂದಿಲ್ಲ ಒಂದು ಭಯವನ್ನು ತಂದುಕೊಡುವಂತಹದ್ದೇ. 2 ಹೊತ್ತು ಸಂಧ್ಯಾವಂದನ ನಾನು ಮಾಡುವುದಿಲ್ಲ ಅಂತಂದ್ರೆ ದೊಡ್ಡದಾದ ಭಯ ನಮಗೆ ಮುಂದೆ ಕಾದಿದೆ ನಿಶ್ಚಿತ. ದೇವರ ಪೂಜೆ ಆಗುವುದಿಲ್ಲ, ಭಯ ಕಾದಿದೆ ನಿಶ್ಚಿತ. ದೇವರಿಗೆ ನಿವೇದಿತವಾದ ಅನ್ನವನ್ನು ನಾನು ಊಟ ಮಾಡುವುದಿಲ್ಲ, ಭಯ ಕಾದಿದೆ ನಿಶ್ಚಿತ. ಆದರೆ ಆ ಎಲ್ಲ ಭಯಗಳಿಗೆ ನಾನು ಎಷ್ಟು ಹೆದರ್ತಾ ಕೊಡ್ಲಿ? ನಾನು ಸಂಧ್ಯಾವಂದನ ಮಾಡೋದಿಲ್ಲ ಫ್ಯಾಕ್ಟ್, ನಾನು ದೇವರ ಪೂಜೆ ಮಾಡೋದಿಲ್ಲ ನಿಶ್ಚಿತ, ನಾನು ಇನ್ನು ಉಳಿದ ಧರ್ಮ ಕಾರ್ಯಗಳನ್ನು ಮಾಡೋದಿಲ್ಲ ನಿಶ್ಚಿತ. ಆದರೆ ಈ ಭಯಗಳಿಗೆ ಹೇಗೆ ನಾನು ಹೆದರ್ಲಿ? ಆದ್ದರಿಂದಾಗಿ ನಾನು ಭಯಗಳಿಗೆ ಅಡ್ಜಸ್ಟ್ ಆಗಿ ನನಗೆ ಯಾವ ಭಯವಿಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಐ ಆಮ್ ಸೇಫ್. ಆ ತರಹದ ದೃಷ್ಟಿಕೋನದೊಳಗೆ ನಾವು ಹೋಗ್ತಾ ಇದ್ದೇವೆ. ಹಾಗಾದರೆ ನಡೆಯೋದಿಲ್ಲ. ಹಾಗಾದರೆ ಏನೆಲ್ಲ ಭಯಗಳಿವೆ? ಭಯಗಳನ್ನು ಮೊದಲಿಗೆ ನಮಗೆ ದೇವರು ಕೊಟ್ಟದ್ದು ಇದು ಉಪಕಾರನೋ, ಭಯ ನಾಶನ ಮಾಡಿದ್ದು ದೊಡ್ಡ ಉಪಕಾರವೋ ಅಂತ ನಾವು ವಿಚಾರವನ್ನು ಮಾಡಿದಾಗ ದೇವರದ್ದು ಎರಡೂ ಲಾಭವಿದೆ. ಭಯ ಕೊಟ್ಟು ಉಪಕಾರ ಮಾಡಿದ್ದಾನೆ, ಭಯ ನಾಶನ ಮಾಡಿಯೂ ಉಪಕಾರವನ್ನು ಮಾಡ್ತಾನೆ. ಏನು ಭಯ ಕೊಟ್ಟಿದ್ದಾನೆ? ಇಲ್ಲೇ 50-60 ಫ್ಲೋರಿನ ಬಿಲ್ಡಿಂಗ್ಗಳಿವೆ. ಅದ್ರ ಮೇಲಿಂದ ಯಾರಾದ್ರೂ ಜಿಗಿತಾರ? ಯಾಕೆ ಜಿಗಿಯುವುದಿಲ್ಲ? ಸಣ್ಣ ಕೂಸು ಜಿಗಿಯುತ್ತೇನ? ಜಿಗಿಯುವುದಿಲ್ಲ. ಯಾಕೆ ಜಿಗಿಯುವುದಿಲ್ಲ? ಭಯ ಇದೆ, ಒಳಗೆ ಭಯವಿದೆ. ವೇಗದಿಂದ ಒಂದೇ ಭಾರತ್ ಟ್ರೈನ್ ಬರ್ತಾ ಇದೆ, ಹೋಗಿ ಯಾರಾದ್ರೂ ಎದೆಯೊಡ್ಡಿ ನಿಲ್ತಾನ ಹಾದಿಯಲ್ಲಿ? ಯಾವ ಹುಚ್ಚಲ್ಲೂ ನಿಲ್ಲುವುದಿಲ್ಲ. ಯಾಕೆ? ಭಯವಿದೆ. ನಿಗಿ ಕೆಂಡವಿದೆ, ಕೆಂಡದಲ್ಲಿ ಯಾರಾದ್ರೂ ಕೈ ಹಾಕ್ತಾರನ್ನ? ಹಾಕುವುದಿಲ್ಲ. ಯಾಕೆ? ಭಯವಿದೆ. ಹೀಗೆ ದೇವರು ನೂರಾರು ಭಯಗಳನ್ನು, ಸಾವಿರಾರು ಭಯಗಳನ್ನು ನಮಗೆ ಆಲ್ರೆಡಿ ಕೊಟ್ಟಾಗಿದೆ ದೇವರು. ಅದು ಹೇಗೆ ಅಂತಂದ್ರೆ ಹೊರಗಿನಿಂದ ಬರುವುದಲ್ಲ, ಇದು ಇನ್ಬಿಲ್ಟ್ ಆಗಿ ಕೊಟ್ಟು ದೇವರ ದೊಡ್ಡ ಉಪಕಾರ. ಇಲ್ಲದೆ ನಮ್ಮ ಜೀವನವೇ ನಡೀತಾ ಇರಲಿಲ್ಲ, ನಮ್ಮ ಜೀವನವೇ ಸಾಗ್ತಾ ಇರಲಿಲ್ಲ. ಹಾಗಾಗಿ ಭಯ ಕೊಟ್ಟು ಉಪಕಾರವನ್ನು ಮಾಡಿದ್ದು ಇದು ದೊಡ್ಡದು. ಇದರ ಜೊತೆಗೆ ನಮಗೆ ಇನ್ನನೇಕ ಭಯಗಳನ್ನು ಕೊಡಬೇಕು. ಏನು ಭಯ ಅಂತಂದರೆ, ನಾನು ಏಕಾದಶಿ ತಪ್ಪಿಸಿದರೆ ಇಂಥ ಭಯಗಳಿದೆ, ಹರಿನಾಮ ಸ್ಮರಣೆ ತಪ್ಪಿಸಿದರೆ ಇಂಥ ಭಯಗಳು, ಇಂಥ ಅನರ್ಥಗಳಾಗತ್ತೆ,
ನಾನು ಜಪ ತಪಗಳನ್ನು ಮಾಡದಿದ್ದರೆ ನನಗೆ ಇಂಥ ಅನರ್ಥಗಳಾಗತ್ತೆ. ಈ ತರಹದ ಭಯಗಳು ನಮಗೆ ಹುಟ್ಟಿಕೊಂಡಾಗ ಅನಿವಾರ್ಯವಾಗಿ ಅವನು ಎಲ್ಲ ಕಾರ್ಯಗಳಲ್ಲಿ ವರ್ಕ್ ಮಾಡಲಿಕ್ಕೆ ಪ್ರಾರಂಭವಾಗುತ್ತೆ. ಅವನು ಯಾಕೆ ತನ್ನ ಭಯವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ಎಲ್ಲ ತರಹದ ಸಾಧನೆಗಳಲ್ಲೂ ಅವನು ತೊಡಗಿಬಿಡ್ತಾನೆ. ಪ್ರತ್ಯೇಕವಾಗಿ ಸಾಧನೆಯನ್ನು ಮಾಡು ಅಂತ ಹೇಳೋದು ಬೇಕಾಗಿಲ್ಲ. ಡಾಕ್ಟರ್ ಹೇಳುವುದಕ್ಕಿಂತಲೂ ಪೂರ್ವದೊಳಗೆ ಬೇಕಾದಷ್ಟು ಜಿಲೇಬಿ ತಿಂತೇವೆ, ಜಾಂಗೀರ್ ತಿಂತೇವೆ. ಒಮ್ಮೆ ಜ್ಞಾನ, ನಾಲೆಜ್, ಭಯ ಹುಟ್ಟಿಕೊಂಡಿತು, ಜ್ಞಾನ ಬಂತು, ಜ್ಞಾನದಿಂದ ಭಯ ಹುಟ್ಟಿತು ಅಂತಂದ್ರೆ ಆ ಯಾವುದೋ ಲೈನಿಗೆ ಜಿಲೇಬಿ ಬರ್ತಾ ಇದ್ರೆ ನಮ್ಮ ಲೈನಿಗೆ ಬರಬೇಡಪ್ಪ ಅಂತ ಹೇಳ್ತೇವೆ. ಯಾಕೆ? ತಿನ್ನಬಾರ್ದು ಅಂತ ಯಾರಿಗಾದ್ರೂ ವೈರಾಗ್ಯ ಬಂದಿದೆನಾ? ವೈರಾಗ್ಯ ಬಂದಿದ್ರೆ ರಾಯರಾಗಿ ಹೋಗ್ಬಿಡ್ತಿದ್ವಿ. ತಿನ್ನಬಾರ್ದು ಅಂತ ವೈರಾಗ್ಯ ಬಂದಿಲ್ಲ, ಜಿಲೇಬಿ ಮೇಲೆ ಕಿಂಚಿತ್ತು ವೈರಾಗ್ಯ ಬಂದಿಲ್ಲ. ಜೀವನದ ಮೇಲೆ ರಾಗವಿದೆ, ಬದುಕಬೇಕು ಎನ್ನುವ ಆಸೆ ಇದೆ, ನಾನು ತಿಂದ್ರೆ ಸಾಯ್ತೇನೆ ಎನ್ನುವ ಭಯವಿದೆ. ಹಾಗಾಗಿ ನಾನು ತಿಂತಾ ಇಲ್ಲ. ಇಲ್ಲಿ ಯಾವುದೋ ಒಂದು ಒತ್ತಡದಿಂದ ನಾನು ತಿನ್ನುವುದನ್ನಂತರೂ ಬಿಟ್ಟಲ್ಲ. ಹಾಗೆ ನಾವು ಮಾಡುವ ಸತ್ಕರ್ಮಗಳನ್ನು ಬಿಡುವುದರಿಂದ ಇಂಥ ಭಯವಿದೆ ಎನ್ನುವುದು ನಮ್ಮಲ್ಲಿ ಹುಟ್ಟಿಕೊಂಡಾಗ ಸತ್ಕರ್ಮಗಳಲ್ಲಿ ಬಹಳ ಆಸಕ್ತಿ, ಅಭಿರುಚಿ ಹುಟ್ಟಿಕೊಳ್ಳುತ್ತದೆ. ಇನ್ನು ಭಯ ನಾಶ ಈಗ ಮುಖ್ಯವಾಗಿ ಬೇಕಾಗಿರುವಂಥದ್ದು. ನಮಗೆ ಮೊದಲಿಗೆ ಭಯ ಹುಟ್ಟುವುದು ಜ್ಞಾನ ಇಲ್ಲದೆ ಇದ್ದರೆ ಭಯ ಹುಟ್ಟುತ್ತೆ. ಏನ್ ಮಾಡಬೇಕು ಎನ್ನುವ ಜ್ಞಾನವೇ ನಮಗಿಲ್ಲ, ಏನ್ ಮಾಡೋದಿದೆ. ಸೊ ಭಯ ನಾಶ ಆಗೋದು ಜ್ಞಾನ ಬಂದ ಮೇಲೆ ಭಯ ನಾಶವಾಗುತ್ತೆ. ಈಗ ಹೇಳಿದ್ದಲ್ಲ, ಶುಗರ್ ಇದೆ ಎನ್ನುವ ಜ್ಞಾನ ಬಂದ ಕ್ಷಣಕ್ಕೇನೆ ಭಯ ಹೋಯಿತು. ಹಾಗಾದ್ರೆ ಭಯ ಹೋಗುವುದಕ್ಕೆ ಮೂಲಭೂತವಾದ ಕಾರಣವೇನು? ತತ್ವಜ್ಞಾನ. ಎಷ್ಟು ತತ್ವಜ್ಞಾನ ಬೆಳೀತಾ ಹೋಗುತ್ತೆ ಅಷ್ಟು ಈ ಸಂಸಾರದ ವಿಷಯದೊಳಗೆ ಭಯ ಹುಟ್ಟುತ್ತಾ ಹೋಗುತ್ತೆ. ಬೇಡಪ್ಪ ಭಯ, ಸಂಸಾರ ಬೇಡ, ಸಂಸಾರ ಬೇಡ, ಸಂಸಾರ ಬೇಡ ಅಂತ ಹೇಳಿ ಸಂಸಾರದ ಭಯವೆಲ್ಲ ನಾಶವಾಗ್ತಾ ಹೋಗುತ್ತೆ ಜ್ಞಾನ ಹುಟ್ಟಿದಷ್ಟು. ಸಂಸಾರದಾಗಿದ್ದು ನೀವು ಹೆಂಗೆ ಹೇಳ್ತೀರಂತ ನನಗೆ ಕೇಳಬೇಡ್ರಿ. ಈಗ ತತ್ವಜ್ಞಾನಕ್ಕಾಗಿ ರಾಯರ ಬಳಿ ಬಂದದ್ದಕ್ಕಾಗಿ ಆ ಮನಿ ಲೂಟಿ ಮಾಡ್ತಾ ಇದ್ದಾರೋ, ಮನೆಯೊಳಗೆ ಏನಾದ್ರೂ ಆಗ್ತಾ ಇದೆನೋ, ಏನಾದ್ರೂ ಭಯವಿದೆಯಾ, ಚಿಂತೆ ಇದೆನಾ? ಏನಿಲ್ಲ, ಇಲ್ಲ, ಕೀಲಿ ಹಾಕಿವಿ ಬಂದಿವಿ, ಅದು ಏನಾಗ್ತದೋ ಆಗಲಿ ಅಂತೇಳಿ. ಯಾಕೆ? ಇದು ತತ್ವಜ್ಞಾನದ ವೈಭವ. ಅಂದರೆ ಭಯ ನಾಶವಾಗುವುದು ಮೊಟ್ಟ ಮೊದಲನೇದಿಯಲ್ಲಿ ಜ್ಞಾನದಿಂದ ನಾಶವಾಗುತ್ತೆ. ರಾಯರ ಸ್ತೋತ್ರದಲ್ಲಿ ಹೇಳುವಾಗ ಹೇಳ್ತಾರೆ, ಶ್ರೀ ರಾಘವೇಂದ್ರೋ ಇತಿರಾಟ್ ಗುರುರ್ಮೇ ಸ್ಯಾತ್ ಭಯಾಪಹ ಜ್ಞಾನ. ಒಂದು ಜ್ಞಾನದಿಂದ ಭಯ ಪರಿಹಾರ. ಎರಡನೇದು ಭಕ್ತಿ, ಭಕ್ತಿಯಿಂದ ಭಯ ಪರಿಹಾರ. ಭಕ್ತಿಯಿಂದ ದೇವರಲ್ಲಿ ಅತ್ಯಂತ ದೃಢವಾಗಿ, ನಿಶ್ಚಲವಾಗಿ, ಅನೇಕ ಗುಣಗಳಿಂದ ಕೂಡಿಕೊಂಡು ಅದ್ಭುತವಾದ ಭಕ್ತಿಯನ್ನು ಮಾಡಿದರೆ ಯಾವ ಭಯಗಳು ಇರುವುದಿಲ್ಲ, ಯಾವ ಭಯಗಳು ಇರುವುದಿಲ್ಲ. ಎಲ್ಲೂ ಭಯಗಳು ಹರಿಯ ಭಕುತರಿಗೆ ಇಲ್ಲವೋ ಕಾಣೋ ಎಂದಿಗಾದರೂ ಮರುಳೆ ಬಾರವೋ ಭಯಗಳು. ವಿಜಯದಾಸರು ಬಹಳ ಸುಂದರವಾಗಿ ಹೇಳ್ತಾರೆ, ಬಾರವೋ ಭಯಗಳು ಬಂದರೋ ನಿಲ್ಲವು, ಹಾರಿ ಹೋಗುವವು ದಶ ದಿಕ್ಕುಗಳಿಗೆ. ನಮ್ಮ ಭಾಷೆದೊಳಗೆ ಹೇಳ್ತೇವೆ, ಅಂದ್ರೆ ನಮ್ಮ ದಕ್ಷಿಣ ಕರ್ನಾಟಕ ಅಂದ್ರೆ ಅಲ್ಲಿ ಹೇಳ್ತೇವೆ, ದಿಕ್ಕಪಾಲಾಗಿ ಓಡಿ ಹೋದರು, 10 ದಿಕ್ಕುಗಳಿಗೆ ಓಡಿ ಹೋದರು ಅಂತ ಹೇಳ್ತೇವೆ. ಚಿತ್ರವಾಗಿ ಓಡಿ ಹೋದರು. ಹಾಗೆ ವಿಷ್ಣು ಭಕ್ತರಲ್ಲಿ ಭಯಗಳೇ ಬರುವುದಿಲ್ಲ, ಬಂದರೂ ಅವು ನಿಲ್ಲುವುದಿಲ್ಲ. ನಮಗೆ ಏನಂತಾರೆ, ಪೀಡಿಸಬೇಕು ಅಂತೇಳಿ ಪ್ರಯತ್ನ ಮಾಡಿದರೂ ಅವು 10 ದಿಕ್ಕಿಗೆ ನಮ್ಮ ಪರವಾಗಿ ಬರದೇ ಇರುವ ಹಾಗೆ ಓಡಿ ಹೋಗಿ ಬಿಡುತ್ತೆ. ಅಂದರೆ ಜ್ಞಾನದಿಂದ ಭಯನಾಶನ ಒಂದು, ಭಯ ಪರಿಹಾರ ಒಂದು. ಎರಡನೇದ್ದು ಭಕ್ತಿಯಿಂದ ಭಯಗಳ ಪರಿಹಾರವಾಗುತ್ತೆ. ಇದಕ್ಕೆ ಅನೇಕ ನಾವು ದೃಷ್ಟಾಂತ ನಿದರ್ಶನಗಳನ್ನು ಕಾಣಬಹುದು. ಇವತ್ತು ನಮಗೆ ಭಕ್ತಿ ಕಡಿಮೆ, ಕುಟುಂಬ ಸಣ್ಣದು, ಭಯ ಹೆಚ್ಚು, ಹಣ ಜಾಸ್ತಿ, ಹಣ ಸಮೃದ್ಧಿ, ಕುಟುಂಬ ಸಣ್ಣದು, ಟೆನ್ಷನ್ ಹೆಚ್ಚು, ಭಯ ಹೆಚ್ಚು. ಯಾಕೆ? ರೀಸನ್ ಭಕ್ತಿ ಕಡಿಮೆ. ಅದೇ ನಮ್ಮ
ಮೇಲಿನ 3rd 4th ಜನರೇಷನ್ ನೋಡಿದಾಗ, ಕೆಳಗಿನ ಮೇಲಿನ ನೋಡಿದಾಗ ಕುಟುಂಬ ದೊಡ್ಡದು, ಮನೆಯೊಳಗೆ ಮಕ್ಕಳೇ 8-10 ಜನ, ಕೈಯಲ್ಲಿ ಹಣ ಇರ್ತಿರ್ಲಿಲ್ಲ. ಹೊತ್ತಿಗೆ ಊಟಕ್ಕೆ ಹೇಗೆ ಹಾಕಬೇಕು ಅನ್ನೋ ಟೆನ್ಷನ್, ಚಿಂತೆ. ಆದರೆ ಯಾವ ಭಯಗಳು ಇರ್ತಿದ್ದಿಲ್ಲ. ಆಯ್ತು, ದೇವರು ಹುಟ್ಟಿಸಿದ್ದಾನೆ, ದೇವರು ಕಾಪಾಡ್ತಾನೆ, ಯಾವ ಥರ ಭಯ ನನಗೆ, ಏಕೆಂದರೆ ಅವರು ನಿಷ್ಕಲ್ಮಶವಾಗಿ ಧೈರ್ಯದಿಂದ ಜೀವನವನ್ನು ಮಾಡ್ತಿದ್ರು. ಇದೇ ರಾಯರ ಜೀವನದಲ್ಲಿ ನೋಡೋಣ. ರಾಯರಿಗಿಂತಲೂ 1 ಕೋಟಿ ಪಟ್ಟು ಹೆಚ್ಚಿನ ಶ್ರೀಮಂತಿಕೆ ನಮ್ಮಲ್ಲಿ ಅದನ್ನೋ ಇಲ್ಲ. ಎಲ್ಲರಿಗೂ ಕನ್ಫರ್ಮ್ ಇದೆ. ಯಾಕೆ ಅಂದರೆ, ಇವತ್ತು ಯಾರಾದರೂ ಒಬ್ಬ ನುರಿತ ವೈದ್ಯರು ಬಂದು ಬೆಳ್ಳಿ ಪಾತ್ರೆಯೊಳಗೆ ಅನ್ನ ಮಾಡಿ ಊಟ ಮಾಡಿದರೆ BP ಶುಗರ್ ಕಡಿಮೆ ಆಗತ್ತೆ ಅಂತ ಏನಾದರೂ ಒಂದು ಹೇಳಿದರೆ, ನಾವು ಬೆಳ್ಳಿ ಪಾತ್ರೆ ತರಲಿಕ್ಕೆ ತಯಾರಿರ್ತೀವೋ ಇಲ್ಲ? ಕೈಯಲ್ಲಿ ದುಡ್ಡು ಇಲ್ಲದೆ ಇದ್ದರೂ ಲೋನ್ ಕೊಡೋರಿದ್ದಾರೆ, ಸಾಲ ಮಾಡಿ ಆದರೂ ತರ್ತೇವೆ ನಾವು. ಪಕ್ಕದ ಮನೆಯವ್ರು ತಂದವರಂತಂದ್ರೆ ತರ್ತೇವೆ ನಾವು, ರೈಟ್? ಅಂತ ಆ ಸಾಮರ್ಥ್ಯ ನಮ್ಮಲ್ಲಿದೆ. ರಾಯರ ಹತ್ರ ಏನಿತ್ತು? ಭಿನ್ನೆ ಪಾತ್ರೆ. ಮೊದಲನೇದು ಮಣ್ಣಿನ ಪಾತ್ರೆ, ಎರಡನೇದು ಅವು ಒಡೆದು ಹೋಗಿದೆ. ಚಿನ್ನೆ ವಸ್ತ್ರೆ, ನಮ್ಮ ಬೀರು ಸಾಕಾಗ್ತಾ ಇಲ್ಲ, ಅಷ್ಟು ಬಟ್ಟೆಗಳನ್ನು ತುಂಬಿಟ್ಟಿದ್ದೇವೆ ನಾವು ನಮ್ಮ ಮನೆಯಲ್ಲಿ. ಟೆನ್ಷನ್ ನಮ್ಗೆ ಆಗತ್ತೆ, ಇವತ್ತು ಯಾವ ಬಟ್ಟೆ ಬಳಸಬೇಕು ಅಂತ ಟೆನ್ಷನ್ ಆಗತ್ತೆ. ಅಥವಾ ವರ್ಷ ಬಳಸದೇ ಇರುವ ಬಟ್ಟೆ ಅವು ಮೂಲೆಯಲ್ಲೇ ಬಿದ್ದು ಹೋಗಿರುತ್ತೆ, ಯಾಕೆ ನಮ್ಮ ಕಣ್ಣಿಗೆ ಕಾಣಿಸಿರುವುದೇ ಇಲ್ಲ ಅವು. ಅಷ್ಟು ಬಟ್ಟೆ ಇದೆ. ನಮ್ಮ ರಾಯರಲ್ಲಿ ಏನಿತ್ತು? ಚಿನ್ನೆ ವಸ್ತ್ರೆ, ಬಟ್ಟೆ ಹರಿದೋಗಿತ್ತು, ಗಂಟಾಕಿದ್ರು ಅವರು. ಈ ಮಧ್ಯದೊಳಗೆ ಆ ಮುರುಕು ಮಣ್ಣಿನ ಪಾತ್ರೆಯನ್ನು ಕಳ್ಳರು ಕದ್ದುಕೊಂಡು ಹೋಗಿರ್ತಾರೆ. ಆಗಿನ ಕಳ್ಳರು ಎಂಥವ್ರು ಇದ್ರು ನೋಡ್ರಿ. ಏನು ಬೆಳ್ಳಿ ಬಂಗಾರ ಕದ್ದಾರಂದ್ರೆ ಆಶ್ಚರ್ಯ ಅಲ್ಲ. ಆ ಮುರುಕು ಮಣ್ಣಿನ ಪಾತ್ರೆಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗಿದ್ರು. ಇವತ್ತು 1 ಏಕಾದಶಿ ತಿಂಗಳಿಗೆ ಬರುವ 2 ಏಕಾದಶಿ ಮಾಡೋದಕ್ಕೆ ನಾವು ಬಹಳ ಟೆನ್ಷನ್ ಮಾಡಿಕೊಂಡ್ರೆ, ರಾಯರಿಗೆ 2 ಏಕಾದಶಿ ಅಲ್ಲದೆ 6-8 ಏಕಾದಶಿ ಇರ್ತಿತ್ತಂತೆ. ಅವರಿಗೆ 6-8 ಏಕಾದಶಿಗಳು ಬರ್ತಿತ್ತು. ಏಕಾದಶಿ ಬಿಟ್ಟು ತಲೆಗೆ ಎಣ್ಣೆ ಹಚ್ಚಿದ್ದಾರೆ ಅಂತಂದ್ರೆ ವರ್ಷಕ್ಕೆ ಒಮ್ಮೆನೇ ಎಣ್ಣೆ. ಇವತ್ತು ನಾವ್ಯಾರು ಹಚ್ಚೋದಿಲ್ಲ, ಎಲ್ಲ ಏನಂತಾರೆ, ಭಾಳ ಜಿಡ್ಡಾಗತ್ತೆ ಅಂತೇಳಿ ಕೈಯಲ್ಲಿ ಇದ್ದು ನಾವು ಹಚ್ಕೊಳ್ಳೋದಿಲ್ಲ. ಬೇಡ, ಅವರಲ್ಲಿ ಇರ್ತಾನೆ ಇರಲಿಲ್ಲ. ಈ ತರಹದ ಕಡು ಕಷ್ಟದ ದಾರಿದ್ರ್ಯದೊಳಗೂ ಕೂಡ ರಾಯರು ಎಂದೂ ಕಣ್ಣೀರು ಸುರಿಸಲಿಲ್ಲ. ನಾವೆಂದೂ ಕಣ್ಣೀರು ಸುರಿಸದೆ ಮಲಗಿಲ್ಲ. ಯಾಕೆ ಮಲಗಿಲ್ಲ ಅಂದರೆ, ಅವರಲ್ಲಿ ಈ ಜ್ಞಾನ ಭಕ್ತಿಗಳು ಯಾವ ಮಟ್ಟಕ್ಕೆ ಇತ್ತು ಅಂತಂದ್ರೆ, ಎಂಥ ಕಷ್ಟಗಳು ಸುನಾಮಿ ರೂಪದೊಳಗೆ ಬಂದು ಅಪ್ಪಳಿಸಿದರೂ ನಮ್ಮಪ್ಪ ನಾಳೆ ನನಗೆ ಯಾರು ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಎನ್ನುವ ಗಟ್ಟಿಯಾದ ಕಾನ್ಫಿಡೆಂಟ್, ವಿಶ್ವಾಸ, ದೇವರಲ್ಲಿ ಅಚಲವಾದ ಭಕ್ತಿ ಆ ರಾಯರಲ್ಲಿ ಇರೋಣದರಿಂದಾಗಿ ಯಾವ ಕಷ್ಟ, ಯಾವ ಸಮಸ್ಯೆ ಏನೂ ಮಾಡ್ಲಿಕ್ಕಾಗಲಿಲ್ಲ ಅವರಿಗೆ. ಇದು ಜ್ಞಾನ ಭಕ್ತಿ. ಆಮೇಲೆ 3ನೇದು ಸುಪುತ್ರ. ಮಕ್ಕಳ ಆಗದಿರುವಾಗ ಭಯವಿರುತ್ತದೆ. ನಮ್ಮ ಅಜೆಂಡಾ ಏನು ಅಂತಂದ್ರೆ, ಮಕ್ಕಳಾಗಬೇಕು, ನಾವು ಮಕ್ಕಳನ್ನು ಪಡೆದು ಬಿಡ್ತೇವೆ ಅಷ್ಟೇ. ಅಪಣಾಚಾರ ಹಾಗೆ ಹೇಳೋದಿಲ್ಲ. ಸುಪುತ್ರ, ಒಳ್ಳೆ ಮಗನಾಗಬೇಕು ಅಂತಂದ್ರೆ, ಮಕ್ಕಳಾಗಬೇಕು ಅಂತಂದ್ರೆ ನಮ್ಮ ಕಾನ್ಸೆಪ್ಟೇ ಬದಲಾಗಿಬಿಟ್ಟಿದೆ. ಮನಿ ಟೈಲ್ಸ್ ಹಾಕಬೇಕಾದ್ರೆ ಒಂದು 10 ಸಲ ಮೀಟಿಂಗ್ ಮಾಡುತ್ತೆ. ಯಾವ ಟೈಲ್ಸ್ ಹಾಕೋಣ, ಯಾವ್ದು ಬಿಡೋಣ, ಏನು ಮಾಡೋಣ, ಏನು ಕತೆ ಅಂತೇಳಿ. ಆದರೆ ತತ್ವಜ್ಞಾನಿಯಾದ ಮಗನಾಗಬೇಕು, ಶ್ರೀಮಂತನಾದ ಮಗನಾಗಬೇಕು, ವಿಷ್ಣು ಭಕ್ತನಾದ ಮಗನಾಗಬೇಕು, ಧರ್ಮಾಚಾರ ನಿಷ್ಠನಾದ ಮಗನಾಗಬೇಕು, ಈ ತರಹದ ಯಾವ ಪ್ಲಾನ್ ನಾವು ಮಾಡಿರೋದಿಲ್ಲ. ಹಾಗಾಗಿ ಮಗ ಬೇಕು, ರಾಯರು ಕೊಟ್ಬಿಡ್ತಾರೆ, ಮಗ ಹುಟ್ಟಿಬಿಡ್ತಾನೆ, ಅವನು ತಂದೆ ತಾಯಿಗಳಿಗೆ ಪೀಡೆ ಕೊಡುವವನಾಗ್ತಾನೋ, ತಂದೆ ತಾಯಿಗಳನ್ನು ಬಿಟ್ಟು ಏನಂತಾರೆ ಫಾರಿನ್ಗೆ ಹೋಗೋನಾಗ್ತಾನೋ, ಅಥವಾ ಇಲ್ಲೇ ಇದ್ದು ತಂದೆ ತಾಯಿಗಳನ್ನು ಏನಂತಾರೆ ವೃದ್ಧಾಶ್ರಮಕ್ಕೆ ಕಳಿಸೋವನಾಗ್ತಾನೋ, ಏನಾಗ್ತಾನೋ ಗೊತ್ತಿಲ್ಲ. ಹಾಗಾದರೆ ಅಲ್ಲೂ ದೊಡ್ಡದಾದ ಭಯ, ಮಹಾಮಾರಿ. ಆ ಭಯ ಹೇಗೆ ಪರಿಹಾರವಾಗುವುದು? ಸುಪುತ್ರ, ಉತ್ತಮವಾದ. ಪ್ರಾಣ ಹೋಗಲಿ ಸ್ವಾಮಿ, 2 ಹೊತ್ತು ಸಂಧ್ಯಾವಂದನ, ಒಮ್ಮೆ ದೇವರ ಪೂಜೆ, ನಿತ್ಯ ದೇವರ ನೈವೇದ್ಯದ ಅನ್ನವನ್ನು ಹೊಟ್ಟೆಯಲ್ಲಿ ಊಟ ಮಾಡುವಂಥ
ಉತ್ತಮವಾದ ಸಂತಾನವಾಗಲಿ. ಉತ್ತಮವಾದ ಸಂತಾನ ಆಗಬೇಕು ಅಂದರೆ 2 ಹೊತ್ತು ಸಂಧ್ಯಾವಂದನ ನಾನು ಮಾಡಬೇಕಪ್ಪ. ಯಾಕಂದ್ರೆ ಅವನು ಕೇಳ್ತಾನೆ, ನೀನು ನಮಗೂ ಹೇಳಲಿಕ್ಕೆ ಅಧಿಕಾರ ಇರೋದಿಲ್ಲ. ಆಯ್ತು ಬಿಡು, ಅವನು ಮೊದಲಿಗೆ ಉಪನಯನ ಆದ ದಿವಸ 2 ದಿವಸ ವಾರ ಭಾರಿ ಜೋಶ್ ಇರ್ತದೆ, ಸಂಧ್ಯಾವಂದನ ಮಾಡ್ತಾನೆ. ಆಮೇಲೆ ಆಗ್ತದೆ. ಹಂಗಂದ್ರೆ ಇಷ್ಟೇ ದೊಡ್ಡವರಾದ್ಮೇಲೆ ಸಂಧ್ಯಾವಂದನ ಬಿಡುವ ಕಾಣಿಸ್ತದೆ, ಯಾಕಂದ್ರೆ ನಮ್ಮ ಅಣ್ಣಂದರು ಅವ್ರನ್ನೆಲ್ಲ ನೋಡೀನಿ ಅಂತಾನೆ. ಇನ್ನು ಪೂರ್ಣ ಕೃಷ್ಣಾರ್ಪಣ. ಹಾಗೆಲ್ಲ ಅದನ್ನು ನಡೆಯುವುದಿಲ್ಲ. ಉತ್ತಮವಾದ ಸತ್ಸಂತಾನ, ಜ್ಞಾನಭಕ್ತಿ, ಸುಪುತ್ರ. ಇನ್ನು ಆಯುಷ್ಯ ಅಂತಂದರೆ ಕ್ಷಣಕ್ಕೂ ನಾಶವಾಗ್ತಾ ಹೋಗ್ತಾ ಇದೆ. ಇದು ಆಯುಷ್ಯ. ನಾವು 2ನೇ ವರ್ಷ, 3ನೇ ವರ್ಷ, 4ನೇ ವರ್ಷ, 5ನೇ ವರ್ಷ ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ, ಅದೆಲ್ಲ ಅಲ್ಲೇ ಅಲ್ಲ. ನಾವು ಹುಟ್ಟಿದ ಕ್ಷಣದಿಂದ ಆಯುಷ್ಯ ಒಂದೊಂದು ಕ್ಷಣ ಇಳಿತಾ ಬರ್ತಾ ಇದೆ, ಮೈನಸ್ ಒಳಗೆ ಹೋಗ್ತಾ ಇದೆ. ಹಾಗಾಗಿ ಇರುವ ಆಯುಷ್ಯವನ್ನು ಹೇಗೆ ಸಾರ್ಥಕ ಮಾಡಿಕೊಳ್ಳಬೇಕು? ಸಾರ್ಥಕ ಮಾಡಿಕೊಳ್ಳದೇ ಇದ್ದರೆ ಭಾರಿ ಘೋರವಾದ ಭಯ. ಈಗಂತೂ ಏನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಬಸ್ನೊಳಗೆ ಹೋಗ್ತಾ ಇರ್ತೇವೆ, ನಮ್ಮ ಸೀಟ್ ಕೆಳಗೇನೆ ಬಾಂಬ್ ಇಟ್ಟಿದ್ರೆ ಯಾರಿಗೆ ಗೊತ್ತು? ಈಗ ಭಯವಿಲ್ಲ. ಆದರೆ ಇದೇ 10 ವರ್ಷದ ಕೆಳಗೆ ಇತ್ತು. ಅನೇಕ ಕಡೆಗೆ ಏನೋ ಸಮಸ್ಯೆಗಳಾಯ್ತು, ಭಾಳ ಗದ್ದಲಗಳಾಯ್ತು. ನಾವು ಫುಟ್ಪಾತ್ ಮೇಲೆ ನಡೀತಾ ಹೋಗ್ತಾ ಇರ್ತೇವೆ, ಯಾವನೋ ಬಂದ ನಮಗೆ ಗೊತ್ತಿದ್ದ ಹೋದ, ನಾವು ಸೇಫ್ ಝೋನ್ದೊಳಗಿದ್ದೇವೆ. ಇನ್ನೊಬ್ಬರದ್ದು ಯಾವುದೋ ತಪ್ಪಿನಿಂದ ನಾವು ಬಂದು ಹಾಳಾಗಿ ಹೋಯ್ತು ಅಂತಾದ್ರೆ ಮುಗಿದೇ ಹೋಯ್ತು ಕೃಷ್ಣಾರ್ಪಣ. ಭಾಳ ಗಟ್ಟಿ ಇದ್ರಿ, ಸ್ವಲ್ಪ ಏನೋ ಹೊಟ್ಟಿ ಶೂಲಿ ಅಂತಂದ್ರು ಹಾಸ್ಪಿಟ್ಲಿಗೆ ಹೋದವರು ಹೋಗೇ ಬಿಟ್ರು ಅಂತ ಸಾಧನೆ ನಿಂತು ಹೋಗ್ಬಿಡ್ತು. ತತ್ರಾಪಿ ಜನ್ಮ ಶತಕೋಟಿಷು ಮಾನುಷತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ಇಷ್ಟು ಸುದೀರ್ಘ ಕಾಲ ಕಳೆದಾದ ಮೇಲೆ ನಮ್ಮದು ಎನ್ನುವುದು ನಮಗೆ ಸಿಕ್ಕಾಗ ಒಂದು ಕ್ಷಣವನ್ನು ನಾಶ ಮಾಡಿಕೊಳ್ಳದೇನೆ, ಒಂದು ಕ್ಷಣವನ್ನು ಹ್ರಾಸ ಮಾಡಿಕೊಳ್ಳದೇನೆ ಅದನ್ನು ನಾವು ಚೆನ್ನಾಗಿ ಸಾರ್ಥಕ ಮಾಡಿಕೊಂಡಾಗ ಭಯಗಳು ಪರಿಹಾರವಾಗತ್ತೆ. ಆದ್ದರಿಂದಾಗಿ ಹೇ ರಾಯರೇ ಗತಿಯು ಯಮಗೆ. ಹಾಗಾಗಿ ನಾನು ನಿಮ್ಮ ಕಾಲಿಗೆ ಗಟ್ಟಿಯಾಗಿ ಬಂದು ಬಿದ್ದಿದ್ದೆ. ನನಗೆ ಬೇರೆದೇನು ಬೇಕಾಗಿಲ್ಲ. ಭಯ ಪರಿಹಾರವನ್ನು ಮಾಡುವಂತಹ ತತ್ವಜ್ಞಾನ ನಿರಂತರವಾಗಿ ಕೊಡಿ. ದೃಢತರವಾದ ವಿಷ್ಣು ಭಕ್ತಿಯನ್ನು ದಯಪಾಲಿಸಿ. 2ನೇ, ಉತ್ತಮವಾದ ಸಂತಾನವನ್ನು ಕರುಣಿಸಿ. 3ನೇ, ಅದು ನಮ್ದೆಲ್ಲ ವಯಸ್ಸೇ ಆಗಿದೆ, ನಮ್ಗೆ ಯಾಕೆ ಸಂತಾನ ಅಂತ ಯಾರೋ ಬೇಡ. ಈ ಜನ್ಮದಾಗ ಬೇಡ, ಮುಂದಿನ ಜನ್ಮದಾಗಾದ್ರೂ ವಿಷ್ಣು ಭಕ್ತನೇ ಹುಟ್ಟಬೇಕಲ್ಲ ನಮ್ಮಲ್ಲಿ. ಅದಕ್ಕಾದರೂ ಆ ಪುಣ್ಯ ಅಲ್ಲಿವರೆಗೆ FD ಇಡಬೇಕು, ಅವರು ಮೇಂಟೈನ್ ಮಾಡ್ಕೊಂಡು ಬರಬೇಕು ರಾಯರು. ಈಗೆಲ್ಲ ನಾವೆಲ್ಲ ಒಂದು ಮಾತನಾಡ್ತೇವೆ, ಒಂದು ಮನೆ ಕಟ್ಟಿತ್ತು, ಏನಾದರೂ ಮಾಡ್ತು, ಭಾರಿ ಆಗಿದೆ ಮನೆ ಅಂತಂದ್ರೆ ನಮ್ಮಲ್ಲಿ ಬರುವ ಒಂದು ಸ್ಪಾಟಿನ್ ಆಗಿ ಬರುವ ಒಂದು ಮಾತು, ಏನು ಮಾತು? ನಮ್ದೇನೋ ಅಲ್ಲ, ನಮ್ಮ ಹಿರಿಯರ ಪುಣ್ಯ ಅಂತ. ಅಂದಮೇಲೆ ನಮ್ಮ ಹಿರಿಯರ ಪುಣ್ಯ ನಾನು ತಿಂದು ಉಂಡು ತೇಗಿದ ಮೇಲೆ ಅದು ಖಾಲಿಯಾಗಿದೆ. ಖಾಲಿಯಾದ ಮೇಲೆ ನನ್ನ ಮೊಮ್ಮಗ ನನ್ನ ನೆನೆಸ್ಬೇಕು ಬೇಡ, ನನ್ನ ಹಿರಿಯರ ಪುಣ್ಯದಿಂದ ನಾನು ಇವತ್ತು ಸುಖವಾಗಿದ್ದೇನೆ ಅಂತ. ಅಂದಮೇಲೆ ಆ ಜವಾಬ್ದಾರಿ ಇತ್ತು ಅಂತ ಆದರೆ ನಾನು ಇವತ್ತು ಪುಣ್ಯವನ್ನು ಮಾಡಲಿಕ್ಕೆ ಬೇಕು, ಸಂಪಾದನೆ ಮಾಡಲಿಕ್ಕೆ ಬೇಕು. ಆಮೇಲೆ ಉತ್ತಮವಾದ ಯಶಸ್ಸು. ಎಲ್ಲೆಲ್ಲಿ ಅಯಶಸ್ಸಿಗೆ ಭಾಗಿಯಾಗ್ತಾನೆ ಅಲ್ಲೆಲ್ಲ ಭಯ ಹುಟ್ಟಿಕೊಳ್ಳುತ್ತೆ. ಯಾವುದೇ ವಿಷಯದಲ್ಲಿ ನಾವು ನೋಡೋಣ, ಎಲ್ಲೆಲ್ಲಿ ಅಪಕೀರ್ತಿ ಬರುತ್ತೆ ಎನ್ನುವ ತಲೆಯೊಳಗೆ ಎಲ್ಲಿ ಸುಳಿಯುತ್ತೆ ಅಲ್ಲಿ ಅವನಿಗೆ ಭಯ ಪ್ರಾರಂಭವಾಗುತ್ತೆ. ಎಲ್ಲಿ ದಾರಿದ್ರ್ಯವಿದೆ ಅಲ್ಲಿ ಭಯವಿರುತ್ತದೆ. ಯಶಃ ಶ್ರೀಹಿ. ಹಾಗಾಗಿ ಭಯನಾಶ ಮಾಡುವ ಉತ್ತಮವಾದ ಯಶಸ್ಸು ಬೇಕು. ಯಾಕೆ ಯಶಸ್ಸು ಬೇಕು ಅಂತಂದರೆ, ಇವತ್ತಿನ ಸಣ್ಣ ಹುಡುಗ ಸಂಧ್ಯಾವಂದನ ಯಾಕೆ ಮಾಡುವುದಿಲ್ಲ ಅಂದರೆ, ಆ ಹಿರಿಯರು ಸಂಧ್ಯಾವಂದನ ಮಾಡಿದಾಗ ಯಾರೊಬ್ರು ಎಷ್ಟೊತ್ತು ಮುಚ್ಕೊಂಡು ಕೊಡ್ತೀವೋ ಮಾರಾಯ ಧಾವಳಿ ಉಟ್ಕೊಂಡು ಅಂತ ಬೈದಿರ್ತಾರೆ. ಮನೆಯಾಗಿನ ಅವ್ರ ಹೆಂಡತಿನೇ ಇರ್ಬೋದು, ತಾಯಿ ಇರ್ಬೋದು, ಅಜ್ಜಿ, ಯಾರೋ ಒಬ್ರು ಬೈದಿರ್ತಾರೆ. ಅದನ್ನು ಇವನು ಗಮನಿಸಿರ್ತಾನೆ. ಓ, ಹಾಗಾದ್ರೆ ನಾನು ಸಂಧ್ಯಾವಂದನ ಮಾಡ್ಕೋದ್ರೆ ಈಗ ಬೈಸ್ಕೊಳ್ಬೇಕಾಗತ್ತೆಲ್ಲ. ಅಂದ್ರೆ ಯಶಸ್ಸು ಬರುವುದಿಲ್ಲ ಅಂದಮೇಲೆ ಯಶಸ್ಸು ಬಾರದಿರುವ ಕಾರ್ಯದೊಳಗೆ ನಾನ್ಯಾಕೆ ತೊಡಗಲಿ? ಹಾಗಲ್ಲ. ಮನೆಯೊಳಗೆ ಉತ್ತಮವಾದ ಧರ್ಮ ಕಾರ್ಯಗಳಲ್ಲಿ ಯಶಸ್ಸು ಬರುವ ಹಾಗೆ ನಾವು ನೋಡಿಕೊಂಡಾಗ ಆಗೇನಾಗುತ್ತೆ, ಧರ್ಮ ಕಾರ್ಯಗಳಲ್ಲಿ ಭಯ ಪರಿಹಾರವಾಗಿ ಬಿಡುತ್ತೆ, ಭಯ ಹೋಗಿಬಿಡುತ್ತೆ. ಕೇಳಿ ಹೇಳಿ. ಭಯ
ಯಶಸ್ವಿ ಪುಣ್ಯವರ್ಧನ. ಎಲ್ಲಿ ಪುಣ್ಯವಿಲ್ಲ ಅಲ್ಲಿ ಭಯ. ಪಾಪ ಎಲ್ಲಿ ಇದೆ ಅಲ್ಲಿ ಭಯ. ತಾನು ಮನೆಯೊಳಗೆ ಮುಚ್ಚಿಕೊಂಡು ಪಾಪ ಮಾಡಿರಲಿ, ಆದರೆ ಭಯ ಅವನನ್ನು ಕಾಡ್ತಾ ಇರತ್ತೆ. ನಾನು ಹೇಳ್ಬೋದು, ನನ್ನ ಆತ್ಮಸಾಕ್ಷಿಗೆ ನನಗೆ ಗೊತ್ತು, ಆದರೆ 4 ಜನರ ಮುಂದೆ ನಾನು ಅದನ್ನು ಇದು ಪಾಪವಲ್ಲ, ಇದು ನಾನು ಮಾಡಿದ್ದು ಸರಿಯಾದದ್ದೇ ಅಂತ ನಾನು ಪ್ರತಿಪಾದನೆಯನ್ನು ಮಾಡಿಕೊಂಡು ನಾನು ಸೇಫ್ ಆಗ್ತೇನೆ, ಸೇಫ್ ಆಗಬಹುದು ಅಂತ ಪ್ರಯತ್ನ ಮಾಡಬಹುದು. ಆದರೆ ಒಳಗೆ ಸುಪ್ತವಾದ ಮನಸ್ಸಿನಲ್ಲಿ ಮಾತ್ರ ನಾನು ಈ ಪಾಪ ಮಾಡಿದ್ದೇನೆ, ನನಗೇನು ಅನರ್ಥ ಆಗುತ್ತೆ ಗೊತ್ತಿಲ್ಲ, ಇದಕ್ಕೆ ಭಯ. ಹಾಗೆ ಈ ಭಯ ನಮಗೆ ಅನುಸ್ಯೂತವಾಗಿ ಜೊತೆಗಿದ್ದೇ ಇರುತ್ತೆ. ಆದ್ದರಿಂದಾಗಿ ಹೇ ರಾಯರೇ, ನೀವು ಪ್ರಧಾನವಾದ ಭಯ ಪರಿಹಾರಕವಾದದ್ದು ಜ್ಞಾನ, ಎರಡನೇದು ಭಕ್ತಿ, ಸುಪುತ್ರ, ಆಯುಷ್ಯ, ಯಶಸ್ಸು, ಶ್ರೀಹಿ, ಪುಣ್ಯ, ಇವುಗಳನ್ನು ಚೆನ್ನಾಗಿ ಬೆಳೆಸಿ ವರ್ಧನೆಯನ್ನು ಮಾಡಿ ಅಭಿವೃದ್ಧಿಯನ್ನು ಮಾಡಿದಿರಿ ಅಂತಾದರೆ ಆಗ ನನ್ನ ಭಯಗಳು ಪರಿಹಾರವಾಗತ್ತೆ. ಭಯಗಳು ಪರಿಹಾರವಾಯಿತು ಅಂತಾದರೆ ಆಗ ನಾನು ದೇವ್ರ ಪೂಜೆ ಯಾರು ಏನಂತಾರೆ ಅಂದ್ಕೊಳ್ಳಿ, ಯಾರು ಏನು ಮಾಡ್ತಾರೋ ಮಾಡಿ, ನಾನು ಸಾಧನೆ ಮಾಡ್ತೇನೆ, ನಾನು ಪಾಠ ಪ್ರವಚನಕ್ಕೆ ಹೋಗ್ತೇನೆ, ನಾನು ತತ್ವಜ್ಞಾನ ಗಳಿಸುತ್ತೇನೆ, ನಾನು ಜಪತಪ ಮಾಡ್ತೇನೆ, ಯಾರು ಏನಂತಾರಲ್ಲಿ ಅಂತ ನಿರ್ಭೀತಿಯಿಂದ ಸಾಧನ ಮಾರ್ಗದೊಳಗೆ ತೊಡಗಿಕೊಳ್ಳಲಿಕ್ಕೆ ಸಾಧ್ಯವಿದೆ ಎಂಬುದಾಗಿ ಈ ಪ್ರಸಂಗದೊಳಗೆ ನಮಗೆ ತಿಳಿಸಿಕೊಡ್ತಾರೆ. ಹೀಗೆ ನಾವು ಸಾಕಷ್ಟು ವಿಚಾರಗಳನ್ನು ಇಲ್ಲಿ ನಾವು ಮಾಡಿಕೊಳ್ಳಬಹುದು. ಸಮಯವಾಯಿತು, ಆದ್ದರಿಂದಾಗಿ ಇಲ್ಲಿಗೆ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡುವುದು ಏನು, ನಮಗೆ ನಿಮ್ಮಲ್ಲಿ ಭಯನಾಶನ ಮಾಡುವಂಥ ಉತ್ತಮವಾದ ಶ್ರೇಷ್ಠವಾದ ಗುಣವಿದೆ. ಆ ಗುಣದಿಂದ ನನಗೆ ಅನುಗ್ರಹವನ್ನು ಮಾಡಬೇಕು, ನನ್ನ ಭಯವನ್ನು ಪರಿಹಾರ ಮಾಡಬೇಕು. ಆ ಭಯ ಪರಿಹಾರಕ್ಕಾಗಿ ಈ 8 ಗುಣಗಳನ್ನು ನನಗೆ ದಯಪಾಲಿಸಬೇಕು. ಆಗೇನಾಯ್ತು, ಕಲ್ಪನೆ ಇಲ್ಲ, ನಾನು 8 ಗುಣಗಳಿಂದ ಗುಣವಂತನಾದೆ. ಇವತ್ತೇನಿದೆ ಅಂತಂದ್ರೆ ಗುಣವಂತಿಕೆಯ ಕಾನ್ಸೆಪ್ಟೇ ಯಾರಿಗೂ ಗೊತ್ತಿಲ್ಲ. ಇನ್ನೊಬ್ಬರ ಗುಣಗಳನ್ನು ಹುಡುಕೋದು ಬೇಡ, ನನ್ನ ಗುಣಗಳು ಏನಿವೆ ಅಂತ ಹೇಳು ಅಂತಂದ್ರೆ ಲೀಸ್ಟ್ ಮಾಡ್ಲಿಕ್ಕೆ ಹೋದ್ರೆ 4-5 ಗುಣ ಬಿಟ್ಟು 6ನೇ ಗುಣ ಅವನಿಗೆ ಗೊತ್ತೇ ಆಗೋದಿಲ್ಲ. ಯಾಕೆಂದ್ರೆ ಮನೆಯೊಳಗೆ ನಮಗೆ ಗುಣಗಳ ಬಗ್ಗೆ ಯಾರು ಪಾಠ ಮಾಡಿಲ್ಲ. ಯಾವ ಹಿರಿಯರಿಂದ ಹಿಡಿದು ಯಾರು ಮಾಡಿದ್ರು? ಸ್ಕೂಲಿಗೆ ಹೋಗಿ ಮಗ ಅಳ್ತಾ ಬರ್ತಾನೆ, ಯಾಕೆ ಅಳ್ತಾ ಬಂದಿ ಅಂತಂದ್ರೆ ಇಲ್ಲ ಅವನು ಹೊಡೆದ ಅದಕ್ಕಾಗಿ ಅಳ್ತಾ ಬರ್ತೀನಿ ಅಂತಂದ್ರೆ ಕ್ಷಮ ಮಾಡ್ಬೇಕಪ್ಪ, ಅಳಬಾರ್ದು, ಧೈರ್ಯದಿಂದ ಇರಬೇಕು, ಅಳಬಾರ್ದು ಅಂತೇಳಿ ಯಾರ ಅಮ್ಮನೂ ಹೇಳೋದಿಲ್ಲ. ತಿಳಿಗೆ ಅವ್ನು ಕೊಟ್ಟು ಬರ್ಬೇಕು ಇಲ್ಲ ಅಂತ ಕೇಳ್ತಾನೆ. ಹಾಗೆಲ್ಲ ಅಲ್ಲ, ನಮ್ಮ ಗುಣವಂತಿಕೆಯನ್ನು ನಾವು ಬೆಳೆಸಬೇಕು. ಅದು ಬಹಳ ದೊಡ್ಡದಾದ ಕಾರ್ಯ. ಅದು ರಾಯರೇ ನಮ್ಮಲ್ಲಿ ನಿಂತು ಆ ಗುಣಗಳನ್ನು ಅಭಿವ್ಯಕ್ತಗೊಳಿಸಿದರು ಅಂತಾದರೆ ಏನು ಬೇಕಾದ್ದು ಮಾಡಲಿಕ್ಕೆ ಸಾಧ್ಯವಿದೆ. ಆದ್ದರಿಂದಾಗಿ ಭಯನಾಶಕರಾಗಿ ನಮ್ಮ ರಕ್ಷಣೆಯನ್ನು ಮಾಡಿ ರಾಘವೇಂದ್ರ 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 ಪಾಹಿಮಾಂ, ರಾಘವೇಂದ್ರ 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 ರಕ್ಷಮಾಂ ಎಂಬುದಾಗಿ ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.